ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 15ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾವು ಬಕಾಸುರನ ಅಂತ್ಯವನ್ನು ನೋಡಿಲೆವು. ಇಂದು ಕಂಸ ಕಳುಹಿಸಿದ ಮತ್ತೊಬ್ಬ ಕ್ರೂರ ರಾಕ್ಷಸ ಅಘಾಸುರನ ಸರದಿ. ಈತ ಸಾಧಾರಣ ರಾಕ್ಷಸನಲ್ಲ, 8 ಮೈಲಿ ಉದ್ದದ ಬೃಹತ್ ಹೆಬ್ಬಾವಿನ ರೂಪ ಧರಿಸಿ ಬಂದಿದ್ದವನು. ಈತ ತನ್ನ ಬಾಯನ್ನು ಎಷ್ಟು ದೊಡ್ಡದಾಗಿ ತೆರೆದಿದ್ದನೆಂದರೆ ಕೃಷ್ಣನ ಗೆಳೆಯಲು ಅದನ್ನು ಒಂದು ದೊಡ್ಡ ಗುಹೆ ಎಂದು ಭಾವಿಸುತ್ತಾರೆ. ಆ ಗುಹೆಯೊಳಗೆ ನಡೆದದ್ದೇನು? ಬನ್ನಿ ಈ ಭಯಾನಕ ಮತ್ತು ಅದ್ಭುತ ಕಥೆಯನ್ನು ತಿಳಿಯೋಣ. ಅಘಾಸುರನು ದಾರಿಯಲ್ಲಿ ತನ್ನ ಬಾಯನ್ನು ಅಗಲವಾಗಿ ತೆರೆದು ಮಲಗಿರುತ್ತಾನೆ. ಅವನ ಕೆಳದವಡೆ ಭೂಮಿಯ ಮೇಲಿದ್ದರೆ ಮೇಲ್ದವಡೆ ಆಕಾಶವನ್ನು ಮುಟ್ಟುತ್ತಿತ್ತು. ಕೃಷ್ಣನ ಗೆಳೆಯರು ಆಟವಾಡುತ್ತಾ ಅಲ್ಲಿಗೆ ಬರುತ್ತಾರೆ. ಹಾವಿನ ಕೆಟ್ಟ ವಾಸನೆಯನ್ನು ಅರಿಯದ ಆ ಮಕ್ಕಳು ಇದು ಯಾವುದೋ ಅದ್ಭುತ ಗುಹೆ ಇರಬೇಕು ಎಂದು ಭಾವಿಸಿ ಅದರೊಳಗೆ ಓಡಿಹೋಗುತ್ತಾರೆ. ಕೃಷ್ಣನಿಗೆ ಇದು ರಾಕ್ಷಸನ ಸಂಚು ಎಂದು ತಿಳಿದಿತ್ತು. ಆದರೆ ತನ್ನ ಗೆಳೆಯರನ್ನು ಉಳಿಸಲು ಕೃಷ್ಣ ತಾನೂ ಆ ಹಾವಿನ ಬಾಯೊಳಗೆ ಪ್ರವೇಶಿಸುತ್ತಾರೆ. ಎಲ್ಲಾ ಮಕ್ಕಳು ಮತ್ತು ಹಸುಗಳು ಒಳಗಡೆ ಹೋದ ಕೂಡಲೇ ಅಘಾಸುರನು ತನ್ನ ಬಾಯನ್ನು ಮುಚ್ಚುತ್ತಾನೆ. ರಾಕ್ಷಸನು ಜಗತ್ತಿನ ರಕ್ಷಕನನ್ನೇ ಜೀರ್ಣಿಸಿಕೊಳ್ಳಬಹುದು ಎಂದು ನಗುತ್ತಿರುತ್ತಾನೆ. ಆದರೆ ಕೃಷ್ಣನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಹಾವಿನ ಗಂಟಲಿನಲ್ಲಿ ಕೃಷ್ಣ ತನ್ನ ದೇಹವನ್ನು ಬೃಹದಾಕಾರವಾಗಿ ಬೆಳೆಸುತ್ತಾ ಹೋಗುತ್ತಾನೆ. ಕೃಷ್ಣನ ದೇಹ ಬೆಳೆದಂತೆಲ್ಲ ಅಘಾಸುರನಿಗೆ ಉಸಿರುಗಟ್ಟತೊಡಗುತ್ತದೆ. ಅವನ ಕಣ್ಣುಗಳು ಹೊರಬಂದವು. ಪ್ರಾಣವಾಯು ಹೊರಹೋಗಲು ದಾರಿಯಿಲ್ಲದೆ ಅವನ ಮಸ್ತಕ ಸಿಡಿದು ಹೋಗುತ್ತದೆ. ಬೃಂದಾವನದಲ್ಲಿ ರಾಧೆಗೆ ಏನೋ ವಿಚಿತ್ರ ಅನುಭವವಾಗುತ್ತಿತ್ತು. ಕೃಷ್ಣನು ಸಂಕಷ್ಟದಲ್ಲಿದ್ದಾಗ ರಾಧೆಯ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಅವಳು ಕಣ್ಣು ಮುಚ್ಚಿ ಪರಮಾತ್ಮನನ್ನು ಸ್ಮರಿಸುತ್ತಿದ್ದಾಗ ಅಘಾಸುರನ ದೇಹದಿಂದ ಒಂದು ದಿವ್ಯ ಜ್ಯೋತಿ ಹೊರಬಂದು ಕೃಷ್ಣನಲ್ಲಿ ಲೀನವಾಗುವುದನ್ನು ಅವಳು ತನ್ನ ಅತೀಂದ್ರಿಯ ದೃಷ್ಟಿಯಿಂದ ಕಾಣುತ್ತಾಳೆ. ರಾಕ್ಷಸನಾದರೂ ಕೃಷ್ಣನ ಸ್ಪರ್ಶದಿಂದ ಅಘಾಸುರನಿಗೆ ಮೋಕ್ಷ ಲಭಿಸಿತ್ತು. ಕೃಷ್ಣ ಮತ್ತು ಅವನ ಗೆಳೆಯರು ಸುರಕ್ಷಿತವಾಗಿ ಹೊರಬಂದಾಗ ದೇವತೆಗಳು ಆಕಾಶದಿಂದ ದುಂದು ಭೀಮೊಳಗಿಸಿದರು. ಸ್ನೇಹಿತರೆ, ಎಂತಹ ಕತ್ತಲೆ ಅಥವಾ ಸಂಕಷ್ಟ ಎದುರಾದರೂ ಕೃಷ್ಣನ ಮೇಲಿನ ನಂಬಿಕೆ ನಮ್ಮನ್ನು ಕೈಹಿಡಿಯುತ್ತದೆ ಎಂಬುದು ಈ ಲೀಲೆಯ ಸಾರ. ಆದರೆ ಈ ವಿಜಯದ ನಂತರ ಬೃಂದಾವನದಲ್ಲಿ ಮತ್ತೊಂದು ದೊಡ್ಡ ಪರೀಕ್ಷೆ ಎದುರಾಗುತ್ತದೆ. ಸಾಕ್ಷಾತ್ ಸೃಷ್ಟಿಕರ್ತ ಬ್ರಹ್ಮದೇವನೇ ಕೃಷ್ಣನನ್ನು ಪರೀಕ್ಷಿಸಲು ಬರುತ್ತಾನೆ. ಬ್ರಹ್ಮದೇವ ಕೃಷ್ಣನ ಗೆಳೆಯರನ್ನು ಎಲ್ಲಿಗೆ ಕೊಂಡೊಯ್ತಾ? ಅದನ್ನು ನಾವು ನಾಳೆ 16ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.